ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026 9ನೇ ತರಗತಿ ವಿಷಯ ಸಮಾಜ ವಿಜ್ಞಾನ, ವಿಷಯ ಸಂಕೇತ 85ಕ್ಕೆ, ಸಮಯ 3 ಗಂಟೆ 15 ನಿಮಿಷಗಳು, ಅಂಕಗಳು 80. ಸಮಾಜ ವಿಜ್ಞಾನ 9ನೇ ತರಗತಿ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026ರ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತೇನೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಮೇನು, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅಂಕಗಳು 8 × 1 = 8 ಅಂಕಗಳು. 8 × 1 = 8 ಮಾರ್ಕ್ಸ್. ಫಸ್ಟ್ ಕ್ವಶನ್, ಕರ್ನಾಟಕದ ಸಂಗೀತದ ಪಿತಾಮಹ. ಇಲ್ಲಿ 4 ಆಯ್ಕೆಗಳಿರುವುದನ್ನು ಗಮನಿಸಿ ವಿದ್ಯಾರ್ಥಿನಿ ಮಿತ್ರರೇ. ಆಯ್ಕೆ ಎ ಕನಕದಾಸರು, ಆಯ್ಕೆ ಬಿ ಪುರಂದರದಾಸರು, ಆಯ್ಕೆ ಸಿ ಕಬೀರದಾಸರು, ಆಯ್ಕೆ ಡಿ ರಾಮಾನಂದರು. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದ ಸಂಗೀತದ ಪಿತಾಮಹ ಆಯ್ಕೆ ಬಿ ಪುರಂದರದಾಸರು. ಎರಡನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ. ಆಯ್ಕೆಗಳು ಎ ನವಿಲು, ಬಿ ಪಾರಿವಾಳ, ಸಿ ಕೋಗಿಲೆ, ಡಿ ಗಿಳಿ. ಹಾಗಾದರೆ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಎಂದರೆ ಆಯ್ಕೆ ಎ ನವಿಲು. ಮೂರನೇ ಪ್ರಶ್ನೆ, ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದವರು. ಆಯ್ಕೆಗಳು ಎ ದ್ರಾವಿಡರು, ಬಿ ಆರ್ಯರು, ಸಿ ಮಂಗೋಲರು, ಡಿ ಮೆಡಿಟೇರಿಯನ್ನರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಮಂಗೋಲರು. ನಾಲ್ಕನೇ ಪ್ರಶ್ನೆ, ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು. ಆಪ್ಷನ್ಸ್ಗಳನ್ನ ಗಮನಿಸೋಣ. ಎ ಅಂತರ್ಜಾಲ ಮಾರುಕಟ್ಟೆ, ಬಿ ಟೆಲಿಶಾಪಿಂಗ್, ಸಿ ವಾಸ್ತವಿಕ ಮಾರುಕಟ್ಟೆ, ಡಿ ಅಂಚೆ ಮಾರುಕಟ್ಟೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಬಿ ಟೆಲಿಶಾಪಿಂಗ್. ಐದನೇ ಪ್ರಶ್ನೆ, ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು. ಆಯ್ಕೆಗಳಿದ್ದಾವೆ ಗಮನಿಸಿ. ಎ ವ್ಯಾಪಾರದ ಬೆಳವಣಿಗೆ, ಬಿ ಊಳಿಗಮಾನ್ಯ ಪದ್ಧತಿಯ ಅವನತಿ, ಸಿ ರಾಜಪ್ರಭುತ್ವದ ಉದಯ, ಡಿ ಧಾರ್ಮಿಕ ಬಿಕ್ಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಊಳಿಗಮಾನ್ಯ ಪದ್ಧತಿಯ ಅವನತಿ. ಆರನೇ ಪ್ರಶ್ನೆ, ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ. ಆಪ್ಷನ್ಸ್ಗಳು ಎ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಬಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಸಿ ದಕ್ಷಿಣಾಭಿಮುಖವಾಗಿ ಹರಿಯುವ ನದಿಗಳು, ಡಿ ಉತ್ತರಾಭಿಮುಖವಾಗಿ ಹರಿಯುವ ನದಿಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಏಳನೇ ಪ್ರಶ್ನೆ, ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ. ಆಯ್ಕೆಗಳು ಎ ಸಣ್ಣ ಗಾತ್ರ, ಬಿ ವೈಯಕ್ತಿಕ ಸ್ವಾತಂತ್ರ್ಯ, ಸಿ ಹಿರಿತನದ ತತ್ವ, ಡಿ ವಿಲಾಸವಾದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಹಿರಿತನದ ತತ್ವ. ಎಂಟನೇ ಪ್ರಶ್ನೆ, 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವ ನೀಡಿದವು. ಆಯ್ಕೆಗಳು ಎ ಖಾಸಗೀಕರಣ, ಬಿ ರಾಷ್ಟ್ರೀಕರಣ, ಸಿ ಸರ್ಕಾರದ ನಿಯಂತ್ರಣ, ಡಿ ವಿದೇಶಿ ಹೂಡಿಕೆ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಖಾಸಗೀಕರಣ. ಈಗ ಮಕ್ಕಳೇ, ನಾವು ಈಗ ಸೆಕೆಂಡ್ ಮೇನ್ಗೆ ಹೋಗೋಣ. ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 8 ಪ್ರಶ್ನೆಗಳಿರ್ತವೆ, 1 ಅಂಕ ಈಕ್ವಲ್ಸ್ 8 ಅಂಕಗಳು. 8 × 1 = 8 ಮಾರ್ಕ್ಸ್. 8 ಇದೆ ನೋಡಿ ಇಲ್ಲಿ, ಹಾಗೆ 9 ಅಂತ ಕಂಟಿನ್ಯೂ ಆಗಿದೆ. 9ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘ್ಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು? ಉತ್ತರವನ್ನು ತಿಳ್ಕೊಳ್ಳೋಣ. 9ನೇ ಪ್ರಶ್ನೆಗೆ ಇಲ್ಲಿ ಅನ್ವಯ ಅಂತ ಇದೆ, ಇದೇನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಉತ್ತರ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಲು. 10ನೇ ಪ್ರಶ್ನೆ, ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? 10ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಅನ್ವಯ ಅಂತಿದೆ, ಇದನ್ನೇನು ನೀವು ಗಮನ ಹರಿಸಬೇಡಿ, ಉತ್ತರವನ್ನು ಗಮನಿಸಿ. ತುಳುವ ಮತ್ತು ಅರವೀಡು ದೊರೆಗಳು. 11ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? 11ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಜ್ಞಾನ ಅಂತ ಇದೆ, ನೀವು ಇದನ್ನೇನು ಗಮನಿಸಿ ಅಥವಾ ಗಮನಿಸ್ತೀರಿ, ಏನು ತೊಡಕಿಲ್ಲ. ಉತ್ತರ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು. 12ನೇ ಪ್ರಶ್ನೆ, ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು? 12ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಜ್ಞಾನ ಅಂತ ಇದೆ, ಉತ್ತರ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯೇ ಸ್ಥಿರಾತ್ಮಕ ಅರ್ಥಶಾಸ್ತ್ರ. 13ನೇ ಪ್ರಶ್ನೆ, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯುವರು? ಇದಕ್ಕೆ ಉತ್ತರ ನಾನು ಹಾಗೆ ಬರಿತೀನಿ, ಸಿ ಬರ್ಡ್. ಸಿ ಬರ್ಡ್ ನೌಕಾ ನೆಲೆ. 13ನೇ ಪ್ರಶ್ನೆಗೆ ಉತ್ತರ ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಸಿ ಬರ್ಡ್ ನೌಕಾನೆಲೆ ಎಂದು ಕರೆಯುವರು. 14ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳನ್ನು ಹೆಸರಿಸಿ. 14ನೇ ಪ್ರಶ್ನೆಗೆ ಉತ್ತರ
ದೂರದರ್ಶನ, ವೃತ್ತಪತ್ರಿಕೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರ, ರೇಡಿಯೋ, ನಿಯತಕಾಲಿಕಗಳು. 15ನೇ ಪ್ರಶ್ನೆ, ಕರ್ನಾಟಕ ಪ್ರವಾಸೋದ್ಯಮದ ಇಲಾಖೆಯ ಧ್ಯೇಯ ವಾಕ್ಯ ಯಾವುದು? 15ನೇ ಪ್ರಶ್ನೆಗೆ ಉತ್ತರ, ಒಂದು ರಾಜ್ಯ ಹಲವು ಜಗತ್ತುಗಳು. 16ನೇ ಪ್ರಶ್ನೆ, ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು? 16ನೇ ಪ್ರಶ್ನೆಗೆ ಉತ್ತರ, ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳೇ ಸಾಂಪ್ರದಾಯಿಕ ಮಾರುಕಟ್ಟೆಗಳು. ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೀರಿ. ನೀವು ಸೆಂಟೆನ್ಸ್ ಅಲ್ಲಾದರೂ ಬರೀರಿ ಅಥವಾ ಪಾಯಿಂಟ್ಸ್ ಆದರೂ ಬರೀರಿ. 8 ಪ್ರಶ್ನೆಗಳಿರ್ತವೆ, 2 ಅಂಕಗಳು, ಒಟ್ಟು 16 ಅಂಕಗಳು. 8 × 2 = 16 ಮಾರ್ಕ್ಸ್. 17ನೇ ಪ್ರಶ್ನೆ, ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೆಸರಿಸಿ. 17ನೇ ಪ್ರಶ್ನೆಗೆ ಉತ್ತರ, ಇಲ್ಲಿ ಜ್ಞಾನ ಅಂತ ಇದೆ, ಅವನ್ನ ಗಮನಿಸೋಣ. ಮರಾಠ ಒಕ್ಕೂಟದಲ್ಲಿದ್ದ ನಾಯಕರು. ಫಸ್ಟ್ ಪಾಯಿಂಟ್, ಗ್ವಾಲಿಯರ್ನ ಸಿಂಧ್ಯಾ. ಸೆಕೆಂಡ್ ಪಾಯಿಂಟ್, ಇಂದೂರಿನ ಹೋಳ್ಕರ್. ಥರ್ಡ್ ಪಾಯಿಂಟ್, ನಾಗಪುರದ ಭೋಸ್ಲೆ. ಫೋರ್ತ್ ಪಾಯಿಂಟ್, ಬರೋಡದ ಗಾಯಕ್ವಾಡ್. ಇಲ್ಲಿ ಅಂಶಗಳಲ್ಲಿದ್ದಾವೆ, ಉತ್ತರ ಗಮನಿಸಿ. 18ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಯು ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿತು, ಸಮರ್ಥಿಸಿ. 18ನೇ ಪ್ರಶ್ನೆಗೆ ಉತ್ತರ, ಭೌಗೋಳಿಕ ಅನ್ವೇಷಣೆಯು ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿತು. ಅವುಗಳೆಂದರೆ, ಫಸ್ಟ್ ಪಾಯಿಂಟ್, ವಸಾಹತು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ. ಸೆಕೆಂಡ್ ಪಾಯಿಂಟ್, ವ್ಯಾಪಾರದ ಬಲ ಪಡೆಯಲು ಪೈಪೋಟಿ. ಥರ್ಡ್ ಪಾಯಿಂಟ್, ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತ. ಫೋರ್ತ್ ಪಾಯಿಂಟ್, ಕೈಗಾರಿಕಾ ಕ್ರಾಂತಿಯ ಪ್ರಾರಂಭ. ಫಿಫ್ತ್ ಪಾಯಿಂಟ್, ಕ್ರೈಸ್ತ ಧರ್ಮದ ಪ್ರಸಾರ. ಮಕ್ಕಳೇ, ಇಲ್ಲಿ 19ನೇ ಪ್ರಶ್ನೆಯನ್ನು ಗಮನಿಸಿ. ಮತಗಟ್ಟೆಯಲ್ಲಿ ಮತದಾರನು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನು ತಿಳಿಸಿ. ಅಥವಾ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ? ಈ 2 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ನಾವು ಮೊದಲಿಗೆ 19ನೇ ಪ್ರಶ್ನೆಯಲ್ಲಿ ಮತಗಟ್ಟೆಯಲ್ಲಿ ಮತದಾರನು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 19ನೇ ಪ್ರಶ್ನೆಯಲ್ಲಿ ಉತ್ತರ, ಮತಗಟ್ಟೆಯಲ್ಲಿ ಮತದಾರನ ಗುರುತಿನ ದಾಖಲೆಗಳು. ಫಸ್ಟ್ ಪಾಯಿಂಟ್, ಚುನಾವಣಾ ಗುರುತಿನ ಚೀಟಿ. ಸೆಕೆಂಡ್ ಪಾಯಿಂಟ್, ಆಧಾರ್ ಕಾರ್ಡ್. ಥರ್ಡ್ ಪಾಯಿಂಟ್, ಬ್ಯಾಂಕ್ ಪಾಸ್ ಪುಸ್ತಕ. ಫೋರ್ತ್ ಪಾಯಿಂಟ್, ಪ್ಯಾನ್ ಕಾರ್ಡ್. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ ಅಂತ ಇದೆ, ಗಮನಿಸಿ. 19 ಪ್ರಶ್ನೆಯಲ್ಲಿರುವಂಥ ಇನ್ನೊಂದು ಪ್ರಶ್ನೆಗೆ ಉತ್ತರ, ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ. ಇಲ್ಲಿ ನೀವು ಪಾಯಿಂಟ್ಸ್ ವೈಸ್, ನೀವು ಅಂಶ ಅಂದರೆ ಪಾಯಿಂಟ್ ವೈಸು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬರೆದರೆ ಅತಿ ಹೆಚ್ಚು ಅಂಕಗಳು ಬರ್ತವೆ ವಿದ್ಯಾರ್ಥಿನಿ ಮಿತ್ರರೇ. ಫಸ್ಟ್ ಪಾಯಿಂಟ್, ರಾಜಿ ಸಂಧಾನದ ಉತ್ಸುಕ. ಸೆಕೆಂಡ್ ಪಾಯಿಂಟ್, ಶೀಘ್ರ ನ್ಯಾಯ. ಥರ್ಡ್ ಪಾಯಿಂಟ್, ಮಿತವ್ಯಯದಿಂದ ಕೂಡಿದೆ. ಫೋರ್ತ್ ಪಾಯಿಂಟ್, ಇತರ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆ ಮಾಡುತ್ತದೆ. 20ನೇ ಪ್ರಶ್ನೆ, ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳನ್ನು ಪಟ್ಟಿ ಮಾಡಿರಿ ಅಥವಾ ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿರಿ. ಇವು 2 ಪ್ರಶ್ನೆಗಳಿದ್ದಾವೆ. ನೀವು 2ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಆದರೆ ನಾನು 2 ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಮೊದಲನೇ ಪ್ರಶ್ನೆಗೆ ಉತ್ತರ, ಫಸ್ಟ್ ಪಾಯಿಂಟ್, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ. ಸೆಕೆಂಡ್ ಪಾಯಿಂಟ್, ಆರ್ಥಿಕ ಪ್ರಗತಿ. ಥರ್ಡ್ ಪಾಯಿಂಟ್, ನಗರಗಳ ಅಭಿವೃದ್ಧಿ. ಫೋರ್ತ್ ಪಾಯಿಂಟ್, ಸಾಮಾಜಿಕ ಧೋರಣೆಗಳು. ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿರಿ. ಇದಕ್ಕೆ ಉತ್ತರವನ್ನು ಗಮನಿಸೋಣ. 20ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆಯ ಉತ್ತರ, ಗ್ರಾಮ ಸಮುದಾಯದ ಸಮಸ್ಯೆಗಳು. ಫಸ್ಟ್ ಪಾಯಿಂಟ್, ಕೃಷಿ ಸಮಸ್ಯೆಗಳು. ಸೆಕೆಂಡ್ ಪಾಯಿಂಟ್, ಗುಡಿ ಕೈಗಾರಿಕೆ ಸಮಸ್ಯೆಗಳು. ಥರ್ಡ್ ಪಾಯಿಂಟ್, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ. ಫೋರ್ತ್ ಪಾಯಿಂಟ್, ಆರೋಗ್ಯ ವ್ಯವಸ್ಥೆಯ ಕೊರತೆ. ಫಿಫ್ತ್ ಪಾಯಿಂಟ್, ನಾಗರಿಕ ಸೌಲಭ್ಯಗಳ ಕೊರತೆ. 21ನೇ ಪ್ರಶ್ನೆ, ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ, ಸೃಷ್ಟೀಕರಿಸಿ. 21ನೇ ಪ್ರಶ್ನೆಗೆ ಉತ್ತರ, ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ. ಫಸ್ಟ್ ಪಾಯಿಂಟ್, ಉದ್ಯೋಗದ ವೃದ್ಧಿ. ಸೆಕೆಂಡ್ ಪಾಯಿಂಟ್, ಕಚ್ಚಾ ವಸ್ತುಗಳ ಸದ್ಬಳಕೆ. ಥರ್ಡ್ ಪಾಯಿಂಟ್, ಕೃಷಿಗೆ ಪೂರಕ. ಫೋರ್ತ್ ಪಾಯಿಂಟ್, ವಿದೇಶಿ ವಿನಿಮಯ. ಫಿಫ್ತ್ ಪಾಯಿಂಟ್, ಮಾರುಕಟ್ಟೆ ಅಭಿವೃದ್ಧಿ. ಸಿಕ್ಸ್ತ್ ಪಾಯಿಂಟ್, ದೇಶದ ರಕ್ಷಣೆ. 22ನೇ ಪ್ರಶ್ನೆ, ಹಣದ ಕಾರ್ಯಗಳನ್ನು ತಿಳಿಸಿ. 22ನೇ ಪ್ರಶ್ನೆಗೆ ಉತ್ತರ, ಹಣದ ಕಾರ್ಯಗಳು ಎಂದರೆ ಫಸ್ಟ್ ಪಾಯಿಂಟ್, ವಿನಿಮಯ ಮಾಧ್ಯಮ. ಸೆಕೆಂಡ್ ಪಾಯಿಂಟ್, ಮೌಲ್ಯಮಾಪನ. ಥರ್ಡ್ ಪಾಯಿಂಟ್, ವಿಳಂಬಿತ ಸಂದಾಯದ ಪ್ರಮಾಣ. ಫೋರ್ತ್ ಪಾಯಿಂಟ್, ಮೌಲ್ಯ ಸಂಗ್ರಹ. ಫಿಫ್ತ್ ಪಾಯಿಂಟ್, ಮೌಲ್ಯ ವರ್ಗಾವಣೆ. 23ನೇ ಪ್ರಶ್ನೆ, ಗ್ರಾಹಕರ ಹಕ್ಕುಗಳಾವು. 23ನೇ ಪ್ರಶ್ನೆಗೆ ಉತ್ತರ, ಗ್ರಾಹಕರ ಹಕ್ಕುಗಳು. ಫಸ್ಟ್ ಪಾಯಿಂಟ್, ರಕ್ಷಣೆಯ ಹಕ್ಕು. ಸೆಕೆಂಡ್ ಪಾಯಿಂಟ್, ಮಾಹಿತಿ ಪಡೆಯುವ ಹಕ್ಕು. ಥರ್ಡ್ ಪಾಯಿಂಟ್, ವಸ್ತುಗಳ ಆಯ್ಕೆಯ ಹಕ್ಕು. ಫೋರ್ತ್ ಪಾಯಿಂಟ್, ಪರಿಹಾರ ಕೇಳುವ ಹಕ್ಕು. ಫಿಫ್ತ್ ಪಾಯಿಂಟ್, ಗ್ರಾಹಕ ಶಿಕ್ಷಣದ ಹಕ್ಕು. 24ನೇ ಪ್ರಶ್ನೆ, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. 24ನೇ ಪ್ರಶ್ನೆಗೆ ಉತ್ತರ, ಇಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವ ವ್ಯತ್ಯಾಸಗಳು. ಇಲ್ಲಿ ಪಟ್ಟಿಯನ್ನು ಮಾಡ್ಕೊಂಡು ನೀವು ಬರೆದ್ರೆ ಅತಿ ಹೆಚ್ಚು ಅಂಕಗಳು ಬರ್ತವೆ. ಕೆಂಪು ಮಣ್ಣು ನೀಸ್ ಶಿಲಾದ್ರವ್ಯದಿಂದ ರಚನೆ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ರಚನೆ. ಕೆಂಪು ಮಣ್ಣು, ಈ ಮಣ್ಣಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪಾಗಿದೆ. ಕಪ್ಪು ಮಣ್ಣು, ಮೆಗ್ನೀಷಿಯಂ ಕಬ್ಬಿಣದ ಡೈಆಕ್ಸೈಡ್ ಇರುವುದರಿಂದ ಕಪ್ಪಾಗಿದೆ. ಕೆಂಪು ಮಣ್ಣು, ಸುಣ್ಣ ಮತ್ತು ಉಪ್ಪಿನ ಅಂಶ ಹೆಚ್ಚಿದೆ. ಕಪ್ಪು ಮಣ್ಣು, ಕಪ್ಪು ಹತ್ತಿ ಮಣ್ಣು ಎನ್ನುವರು. ಕೆಂಪು ಮಣ್ಣು, ತೇವಾಂಶ ಸಾಮರ್ಥ್ಯ ಕಡಿಮೆ. ಕಪ್ಪು ಮಣ್ಣು, ತೇವಾಂಶ ಸಾಮರ್ಥ್ಯ ಹೆಚ್ಚು.
ಫೋರ್ತ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ. 9 ಪ್ರಶ್ನೆಗಳಿರ್ತವೆ, 3 ಅಂಕಗಳು, ಒಟ್ಟು 27 ಅಂಕಗಳು. 9 × 3 = 27 ಮಾರ್ಕ್ಸ್. 25ನೇ ಪ್ರಶ್ನೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿರಿ. 25ನೇ ಪ್ರಶ್ನೆಗೆ ಉತ್ತರ, ಯೇಸು ಕ್ರಿಸ್ತನ ಬೋಧನೆಗಳು. ಫಸ್ಟ್ ಪಾಯಿಂಟ್, ದೇವರು ಒಬ್ಬನೇ ಸರ್ವ ಜೀವರಾಶಿಗಳ ತಂದೆ. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ಬರಲ್ಲಿ ಸಹೋದರತೆ. ಥರ್ಡ್ ಪಾಯಿಂಟ್, ಕಷ್ಟದಲ್ಲಿರುವವರನ್ನು ಪ್ರೀತಿಸು. ಫೋರ್ತ್ ಪಾಯಿಂಟ್, ಪರರಿಂದ ಏನು ಬಯಸದೆ ಅವರ ಸೇವೆ ಮಾಡು. ಫಿಫ್ತ್ ಪಾಯಿಂಟ್, ಮಾನವನ ಸೇವೆ ದೇವರ ಸೇವೆಗೆ ಸಮಾನ. ಸಿಕ್ಸ್ತ್ ಪಾಯಿಂಟ್, ತಪ್ಪಿಗೆ ಪಶ್ಚಾತ್ತಾಪ ಪಡು. ಸೆವೆಂತ್ ಪಾಯಿಂಟ್, ನಿನ್ನ ಶತ್ರುಗಳನ್ನು ಪ್ರೀತಿಸು. 26ನೇ ಪ್ರಶ್ನೆ, ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ. ಅಥವಾ ಇನ್ನೊಂದು ಪ್ರಶ್ನೆ ಇರ್ತದೆ, ಗಮನಿಸಿ. ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು. ಈ ಹೇಳಿಕೆಯನ್ನು ಅವರ ನಿರ್ಮಾಣಗಳಿಂದ ಸಮರ್ಥಿಸಿ. ನಾವು ಮೊದಲಿಗೆ ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ. ಈ ಪ್ರಶ್ನೆಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. 26ನೇ ಪ್ರಶ್ನೆಗೆ ಉತ್ತರ, ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳು. ಫಸ್ಟ್ ಪಾಯಿಂಟ್, ತುರ್ಕಿ ಸರದಾರರ ದುರಾಡಳಿತ ನಿಯಂತ್ರಣ. ಸೆಕೆಂಡ್ ಪಾಯಿಂಟ್, ಮಂಗೋಲರ ದಾಳಿಯಿಂದ ಕಾಪಾಡಿದನು. ಥರ್ಡ್ ಪಾಯಿಂಟ್, ದರ್ಬಾರಿನಲ್ಲಿ ಸಂಪ್ರದಾಯ ಶಿಷ್ಟಾಚಾರ. ಫೋರ್ತ್ ಪಾಯಿಂಟ್, ಸೇನೆಯ ಪುನರ್ ಸಂಘಟನೆ. ಫಿಫ್ತ್ ಪಾಯಿಂಟ್, ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆ ಕಟ್ಟಿಸಿದನು. ಸಿಕ್ಸ್ತ್ ಪಾಯಿಂಟ್, ಅನುಭವಿ ವಿಶ್ವಾಸಿಕ ಸೇನಾಪತಿಗಳ ನೇಮಕ. ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು. ಈ ಹೇಳಿಕೆಯನ್ನು ಅವರ ನಿರ್ಮಾಣಗಳಿಂದ ಸಮರ್ಥಿಸಿ. ಇದಕ್ಕೆ ಉತ್ತರವನ್ನು ಗಮನಿಸೋಣ. 26ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆಯಲ್ಲ ಮೊಘಲರ ಬಗ್ಗೆ, ಆ ಪ್ರಶ್ನೆಗೆ ಉತ್ತರ. ಮೊಘಲರ ಕಾಲದ ವಾಸ್ತುಶಿಲ್ಪದ ನಿರ್ಮಾಣಗಳು. ಫಸ್ಟ್ ಪಾಯಿಂಟ್, ಶಹಜಾನ್ ನಿರ್ಮಿಸಿದ ಅಕ್ಬರಿ ಮಹಲ್. ಸೆಕೆಂಡ್ ಪಾಯಿಂಟ್, ತಾಜ್ ಮಹಲ್. ಥರ್ಡ್ ಪಾಯಿಂಟ್, ಜಹಾಂಗೀರ್ ಮಹಲ್. ಫೋರ್ತ್ ಪಾಯಿಂಟ್, ಕೆಂಪು ಕೋಟೆ. ಫಿಫ್ತ್ ಪಾಯಿಂಟ್, ಮೋತಿ ಮಸೀದಿ. ಸಿಕ್ಸ್ತ್ ಪಾಯಿಂಟ್, ದಿವಾನಿ ಖಾಸ್. ಸೆವೆಂತ್ ಪಾಯಿಂಟ್, ಮಹಲ್. 27ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು? ಅಥವಾ ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳನ್ನು ವಿವರಿಸಿ. ನಾವು ಇದರಲ್ಲಿ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು? ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. 27ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ಫಸ್ಟ್ ಪಾಯಿಂಟ್, ಭಾರತದ ಪ್ರಜೆಯಾಗಿರಬೇಕು. ಸೆಕೆಂಡ್ ಪಾಯಿಂಟ್, 30 ವರ್ಷ ವಯಸ್ಸಾಗಿರಬೇಕು. ಥರ್ಡ್ ಪಾಯಿಂಟ್, ಲಾಭದಾಯಕ ಹುದ್ದೆಯಲ್ಲಿರಬಾರದು. ಫೋರ್ತ್ ಪಾಯಿಂಟ್, ಜೈಲು ಶಿಕ್ಷೆಗೆ ಗುರಿಯಾಗಿರಬಾರದು. ಫಿಫ್ತ್ ಪಾಯಿಂಟ್, ದಿವಾಳಿಯಾಗಿರಬಾರದು. ಸೆವೆಂತ್ ಪಾಯಿಂಟ್, ಮಾನಸಿಕ ಅಸ್ವಸ್ಥನಾಗಿರಬಾರದು. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸೋಣ. ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳನ್ನು ವಿವರಿಸಿ. ನೋಡಿ, ಇಲ್ಲಿ ಅಥವಾ ಅಂತ ಪ್ರಶ್ನೆಗಳಿರ್ತಾವಲ್ಲ, ಅದು ಒಂದೇ ಟಾಪಿಕಲ್ಲಿ ಬಂದಿರ್ತದೆ, ನೀವು ಕನ್ಫ್ಯೂಸ್ ಆಗಬೇಡಿ. 27ನೇ ಪ್ರಶ್ನೆಯಲ್ಲಿ ಅಥವಾ ಅಂತ ಇದೆಯಲ್ಲ, ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳು. ಇದಕ್ಕೆ ಉತ್ತರ. ಫಸ್ಟ್ ಪಾಯಿಂಟ್, ಅಧಿವೇಶನ ಕರೆಯುವ ಮುಂದೂಡುವ ಅಧಿಕಾರವಿದೆ. ಸೆಕೆಂಡ್ ಪಾಯಿಂಟ್, ವಿಧಾನಸಭೆಯನ್ನು ವಿಸರ್ಜನೆ ಮಾಡಬಹುದು. ಥರ್ಡ್ ಪಾಯಿಂಟ್, ವಿಧಾನ ಪರಿಷತ್ತಿಗೆ 1/6 ಸದಸ್ಯರ ನೇಮಕ. ಫೋರ್ತ್ ಪಾಯಿಂಟ್, ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಸಹಕಾರ ಚಳವಳಿ ಪರಿಗಣಿಸಿ ನೇಮಕ. ಫಿಫ್ತ್ ಪಾಯಿಂಟ್, ಶಾಸಕಾಂಗ ಅಂಗೀಕರಿಸಿದ ಮಸೂದೆ ಅಂಕಿತ. ಸಿಕ್ಸ್ತ್ ಪಾಯಿಂಟ್, ಮಸೂದೆಯನ್ನು ಪರಿಶೀಲಿಸಿ ಹಿಂತಿರುಗಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವಿದೆ. 28ನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು? ಉತ್ತರವನ್ನು ಗಮನಿಸೋಣ. 28ನೇ ಪ್ರಶ್ನೆಗೆ ಉತ್ತರ, ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣ. ಫಸ್ಟ್ ಪಾಯಿಂಟ್, ವೈಯಕ್ತಿಕತೆ. ಸೆಕೆಂಡ್ ಪಾಯಿಂಟ್, ವೈಯಕ್ತಿಕ ಸುಖ. ಥರ್ಡ್ ಪಾಯಿಂಟ್, ಸ್ವಯಂ ತೃಪ್ತಿ. ಫೋರ್ತ್ ಪಾಯಿಂಟ್, ಆಸ್ತಿ ಹಕ್ಕು. ಫಿಫ್ತ್ ಪಾಯಿಂಟ್, ಬದಲಾದ ಸಾಮಾಜಿಕ ಮೌಲ್ಯ. ಸಿಕ್ಸ್ತ್ ಪಾಯಿಂಟ್, ಸಾಮಾಜಿಕ ಸಂರಚನೆ. ಸೆವೆಂತ್ ಪಾಯಿಂಟ್, ಕೈಗಾರಿಕೀಕರಣ. ಏಯ್ತ್ ಪಾಯಿಂಟ್, ನಗರೀಕರಣ. ನೈನ್ತ್ ಪಾಯಿಂಟ್, ಧಾರ್ಮಿಕ ಪ್ರಭಾವ ಕುಗ್ಗುವಿಕೆ. 29ನೇ ಪ್ರಶ್ನೆ, ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ? ಅಥವಾ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ ಹೇಗೆ? ಮೊದಲಿಗೆ ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 29ನೇ ಪ್ರಶ್ನೆಯಲ್ಲಿ ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ. ನೀವು ಇಲ್ಲಿ ಪಟ್ಟಿಯನ್ನು ಮಾಡಿಕೊಂಡು ಉತ್ತರವನ್ನು ಬರೆಯಿರಿ. ವೈಯಕ್ತಿಕ ನಿರ್ಧಾರ, ಗುಂಪು ನಿರ್ಧಾರ. ಮೊದಲಿಗೆ ವೈಯಕ್ತಿಕ ನಿರ್ಧಾರ. ಫಸ್ಟ್ ಪಾಯಿಂಟ್, ಏಕ ವ್ಯಕ್ತಿ ಒಡೆತನ. ಗುಂಪು ನಿರ್ಧಾರ. ಫಸ್ಟ್ ಪಾಯಿಂಟ್, ತಂಡದ ಒಡೆತನ. ವೈಯಕ್ತಿಕ ನಿರ್ಧಾರ. ಸೆಕೆಂಡ್ ಪಾಯಿಂಟ್, ಸಣ್ಣ ಪ್ರಮಾಣದ ವ್ಯವಹಾರ. ಗುಂಪು ನಿರ್ಧಾರ. ಸೆಕೆಂಡ್ ಪಾಯಿಂಟ್, ಕೂಡು ಬಂಡವಾಳ ಸಂಸ್ಥೆಗಳು. ವೈಯಕ್ತಿಕ ನಿರ್ಧಾರ. ಥರ್ಡ್ ಪಾಯಿಂಟ್, ಏಕ ವ್ಯಕ್ತಿ ನಿರ್ಧಾರ. ಗುಂಪು ನಿರ್ಧಾರ. ಥರ್ಡ್ ಪಾಯಿಂಟ್, ಇವು ಪಾಲುದಾರಿಕ ಸಂಸ್ಥೆಗಳಾಗಿವೆ. ವೈಯಕ್ತಿಕ ನಿರ್ಧಾರ. ಫೋರ್ತ್ ಪಾಯಿಂಟ್, ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿರುತ್ತವೆ. ಗುಂಪು ನಿರ್ಧಾರ. ಫೋರ್ತ್ ಪಾಯಿಂಟ್, ಸಹಕಾರ ಸಂಘಗಳು ತೆಗೆದುಕೊಳ್ಳುವ ನಿರ್ಧಾರಗಳು. ಅಥವಾ ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ ಹೇಗೆ? 29ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ, ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ. ಇಲ್ಲೂ ಸಹ ಲಿಸ್ಟ್ ಮಾಡಿಕೊಂಡು ನೀವು ಉತ್ತರವನ್ನು ಬರೆಯಿರಿ. ಸಾಂಪ್ರದಾಯಿಕ ಮಾರುಕಟ್ಟೆ, ಅಸಾಂಪ್ರದಾಯಿಕ ಮಾರುಕಟ್ಟೆ ಭಿನ್ನತೆಯನ್ನು ಗಮನಿಸೋಣ.
ಸಾಂಪ್ರದಾಯಿಕ ಮಾರುಕಟ್ಟೆ. ಫಸ್ಟ್ ಪಾಯಿಂಟ್, ಇವು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿವೆ. ಅಸಾಂಪ್ರದಾಯಿಕ ಮಾರುಕಟ್ಟೆ, ಇವು ಆಧುನಿಕ ಕಾಲಕ್ಕೆ ಸಂಬಂಧಿಸಿವೆ. ಸಾಂಪ್ರದಾಯಿಕ ಮಾರುಕಟ್ಟೆ. ಸೆಕೆಂಡ್ ಪಾಯಿಂಟ್, ಪೂರ್ವ ನಿರ್ಧರಿತ ಮನೋಭಾವಗಳಿಂದ ವಸ್ತು ವಿನಿಮಯ. ಅಸಾಂಪ್ರದಾಯಿಕ ಮಾರುಕಟ್ಟೆ. ಸೆಕೆಂಡ್ ಪಾಯಿಂಟ್, ಇವುಗಳಿಗೆ ನಿರ್ದಿಷ್ಟ ಸ್ಥಳವಿಲ್ಲ. ಸಾಂಪ್ರದಾಯಿಕ ಮಾರುಕಟ್ಟೆ. ಥರ್ಡ್ ಪಾಯಿಂಟ್, ಇದು ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆ. ಥರ್ಡ್ ಪಾಯಿಂಟ್, ಎಲ್ಲಿ ಬೇಕಾದರೂ ಕೊಳ್ಳುವ ಮತ್ತು ಮಾರಾಟ ಮಾಡಬಹುದು. ಸಾಂಪ್ರದಾಯಿಕ ಮಾರುಕಟ್ಟೆ. ಫೋರ್ತ್ ಪಾಯಿಂಟ್, ನಿರ್ದಿಷ್ಟ ರೀತಿಯಲ್ಲಿ ವ್ಯವಹಾರ. ಅಸಾಂಪ್ರದಾಯಿಕ ಮಾರುಕಟ್ಟೆ. ಫೋರ್ತ್ ಪಾಯಿಂಟ್, ಉದಾಹರಣೆಗೆ ಅಂತರ್ಜಾಲ ಮಾರುಕಟ್ಟೆ. 30ನೇ ಪ್ರಶ್ನೆ, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವನ್ನು ತಿಳಿಸಿರಿ. 30ನೇ ಪ್ರಶ್ನೆಗೆ ಉತ್ತರ, ಶ್ರೀಮಂತ ಶಂಕರದೇವರ ಪಾತ್ರ. ಫಸ್ಟ್ ಪಾಯಿಂಟ್, ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನ. ಸೆಕೆಂಡ್ ಪಾಯಿಂಟ್, ಇವರ ಭಕ್ತಿ ಚಳವಳಿ ಭಾರತದಲ್ಲಿ ಪ್ರಭಾವ. ಥರ್ಡ್ ಪಾಯಿಂಟ್, ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಎಂದು ಕರೆಯುವರು. ಫೋರ್ತ್ ಪಾಯಿಂಟ್, ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿ ಪ್ರಾರಂಭ. ಫಿಫ್ತ್ ಪಾಯಿಂಟ್, ಸಾಮಾಜಿಕ ಕ್ರಾಂತಿ ನಾಂದಿ. ಸಿಕ್ಸ್ತ್ ಪಾಯಿಂಟ್, ಏಕದೇವತಾ ಪೂಜೆ. ಸೆವೆಂತ್ ಪಾಯಿಂಟ್, ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟು. 31ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆಯನ್ನು ವಿವರಿಸಿ. ಉತ್ತರ. 31ನೇ ಪ್ರಶ್ನೆಗೆ ಉತ್ತರ, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆ. ಫಸ್ಟ್ ಪಾಯಿಂಟ್, ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸೆಕೆಂಡ್ ಪಾಯಿಂಟ್, ಕರ್ನಾಟಕ ಚಿನ್ನದ ನಾಡೆಂದು ಪ್ರಸಿದ್ಧಿಯಾಗಿದೆ. ಥರ್ಡ್ ಪಾಯಿಂಟ್, 18ನೇ ಶತಮಾನದಲ್ಲಿ ಕೋಲಾರದಲ್ಲಿ ಪ್ರಾರಂಭ. ಫೋರ್ತ್ ಪಾಯಿಂಟ್, ಪ್ರಸ್ತುತ ರಾಯಚೂರಿನ ಹಟ್ಟಿ ಅತಿ ದೊಡ್ಡ ಗಣಿಯಾಗಿದೆ. ಫಿಫ್ತ್ ಪಾಯಿಂಟ್, ತುಮಕೂರು ಜಿಲ್ಲೆಯ ಬೆಳ್ಳಾರದಲ್ಲಿ ಚಿನ್ನದ ನಿಕ್ಷೇಪವಿದೆ. ಸಿಕ್ಸ್ತ್ ಪಾಯಿಂಟ್, ಸಿರಾ ಸಮೀಪವಿರುವ ಅಜ್ಜೇನಹಳ್ಳಿಯಲ್ಲಿ ಉತ್ಪಾದನೆ. ಸೆವೆಂತ್ ಪಾಯಿಂಟ್, ಗದಗ ಜಿಲ್ಲೆಯ ಮುಳುಗುಂದದಲ್ಲಿ ನಿಕ್ಷೇಪಗಳಿವೆ. ಏತ್ ಪಾಯಿಂಟ್, ಹಾಸನ ಜಿಲ್ಲೆಯ ಕೆಂಪಿನಕೋಟೆಯಲ್ಲಿ ಪತ್ತೆ ಹಚ್ಚಲಾಗಿದೆ. 37ನೇ ಪ್ರಶ್ನೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಪ್ರವಾಸದಿಂದಾಗುವ ಲಾಭಗಳೇನು? 2 ಪ್ರಶ್ನೆಗಳಿದ್ದಾವೆ, ಗಮನಿಸಿ. 32ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯಾದ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯ ಉತ್ತರಗಳನ್ನು ಗಮನಿಸೋಣ. ಫಸ್ಟ್ ಪಾಯಿಂಟ್, ಸಾರಿಗೆ ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿ ಇದ್ದಂತೆ. ಸೆಕೆಂಡ್ ಪಾಯಿಂಟ್, ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು. ಥರ್ಡ್ ಪಾಯಿಂಟ್, ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಸಹಾಯಕ. ಫೋರ್ತ್ ಪಾಯಿಂಟ್, ಗೊಬ್ಬರ, ಕೃಷಿ ಉಪಕರಣ, ಕೃಷಿ ವಲಯಕ್ಕೆ ಸಾಗಿಸಲು. ಫಿಫ್ತ್ ಪಾಯಿಂಟ್, ಗಣಿಗಳಿಂದ ಖನಿಜಗಳನ್ನು ಸಾಗಿಸಲು. ಸಿಕ್ಸ್ತ್ ಪಾಯಿಂಟ್, ಕೈಗಾರಿಕೆಯಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು. ಸೆವೆಂತ್ ಪಾಯಿಂಟ್, ಪ್ರಯಾಣಿಕರನ್ನು ಸಾಗಿಸಲು ಸಹಾಯಕ. 32ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಪ್ರವಾಸದಿಂದಾಗುವ ಲಾಭಗಳೇನು? ಉತ್ತರವನ್ನು ತಿಳಿದುಕೊಳ್ಳೋಣ. 32ನೇ ಪ್ರಶ್ನೆಯಲ್ಲಿ ಪ್ರವಾಸ ಮಾಡುವುದರಿಂದ ಅನುಕೂಲಗಳು ಅಥವಾ ಲಾಭಗಳನ್ನು ಸಹ ಹೊಂದಿದೆ. ಫಸ್ಟ್ ಪಾಯಿಂಟ್, ಜನರು ತಮ್ಮ ವ್ಯಾಪಾರ ವಹಿವಾಟು ನಡೆಸಲು. ಸೆಕೆಂಡ್ ಪಾಯಿಂಟ್, ಒಂದು ಸ್ಥಳ ಕುತೂಹಲಕ್ಕಾಗಿ. ಥರ್ಡ್ ಪಾಯಿಂಟ್, ಧಾರ್ಮಿಕ ಆಚರಣೆಗಾಗಿ. ಫೋರ್ತ್ ಪಾಯಿಂಟ್, ಪ್ರವಾಸದಿಂದ ಮನಃಶಾಂತಿ ಪಡೆಯಲು. ಫಿಫ್ತ್ ಪಾಯಿಂಟ್, ಸುಂದರ ತಾಣಗಳನ್ನು ನೋಡುವ ಹಂಬಲ. ಸೆವೆಂತ್ ಪಾಯಿಂಟ್, ಆರೋಗ್ಯ ವೃದ್ಧಿಗಾಗಿ ಪ್ರವಾಸ. ಏತ್ ಪಾಯಿಂಟ್, ವಿವಿಧ ಪ್ರದೇಶಗಳ ಸಂಸ್ಕೃತಿ ತಿಳಿಯಬಹುದು. ನೈನ್ತ್ ಪಾಯಿಂಟ್, ಜನರ ಜೀವನ ಕ್ರಮವನ್ನು ತಿಳಿಯಬಹುದು. 33ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಥವಾ ಶ್ರಮದ ಲಕ್ಷಣಗಳೇನು? ಇಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ, ಉತ್ತರವನ್ನು ಗಮನಿಸೋಣ. ಮೊದಲಿಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 33ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ಫಸ್ಟ್ ಪಾಯಿಂಟ್, ನೋಟು ಚಲಾವಣೆಯ ಏಕಸ್ವಾಮ್ಯ. ಸೆಕೆಂಡ್ ಪಾಯಿಂಟ್, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ. ಥರ್ಡ್ ಪಾಯಿಂಟ್, ಬ್ಯಾಂಕುಗಳ ಬ್ಯಾಂಕು. ಫೋರ್ತ್ ಪಾಯಿಂಟ್, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ. ಫಿಫ್ತ್ ಪಾಯಿಂಟ್, ಸಾಲದ ನಿಯಂತ್ರಕ. ಸಿಕ್ಸ್ತ್ ಪಾಯಿಂಟ್, ವಿನಿಮಯದ ಮೇಲ್ವಿಚಾರಕ. ಸೆವೆಂತ್ ಪಾಯಿಂಟ್, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. 33ನೇ ಪ್ರಶ್ನೆಯಲ್ಲಿ ಅಥವಾ ಅಂತಿದೆ ನೋಡಿ ಇನ್ನೊಂದು ಪ್ರಶ್ನೆ, ಶ್ರಮದ ಲಕ್ಷಣಗಳೇನು? ಉತ್ತರ, ಶ್ರಮದ ಲಕ್ಷಣಗಳು. ಫಸ್ಟ್ ಪಾಯಿಂಟ್, ಶ್ರಮವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಸೆಕೆಂಡ್ ಪಾಯಿಂಟ್, ಶ್ರಮ ಸಂಗ್ರಹಿಸಲಾಗದು. ಥರ್ಡ್ ಪಾಯಿಂಟ್, ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ. ಫೋರ್ತ್ ಪಾಯಿಂಟ್, ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಫಿಫ್ತ್ ಪಾಯಿಂಟ್, ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನ. ಸಿಕ್ಸ್ತ್ ಪಾಯಿಂಟ್, ಶ್ರಮ ಒಂದು ಚಟುವಟಿಕೆಯಾಗಿದೆ. ಫಿಫ್ತ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೆ 8 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆಗಳಿರ್ತವೆ, 4 ಅಂಕಗಳು, ಒಟ್ಟು 16 ಅಂಕಗಳು. 4 × 4 = 16 ಮಾರ್ಕ್ಸ್. 34ನೇ ಪ್ರಶ್ನೆ, ಇಲ್ಲೂ 2 ಪ್ರಶ್ನೆಗಳಿದ್ದಾವೆ, ಗಮನಿಸಿ ಮಕ್ಕಳೇ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ. ಅಥವಾ ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ, ವಿಶ್ಲೇಷಿಸಿ. ನಾವು ಮೊದಲಿಗೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 34ನೇ ಪ್ರಶ್ನೆಯಲ್ಲಿ ಫಸ್ಟ್ ಪ್ರಶ್ನೆ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳ ಪ್ರಭಾವ ಬೀರುತ್ತವೆ. ಈ ಪ್ರಶ್ನೆಗೆ ಉತ್ತರ, ಫಸ್ಟ್ ಪಾಯಿಂಟ್, ಕಚ್ಚಾ ವಸ್ತು. ಸೆಕೆಂಡ್ ಪಾಯಿಂಟ್, ಮಾರುಕಟ್ಟೆ. ಥರ್ಡ್ ಪಾಯಿಂಟ್, ಬಂದರು ಸೌಲಭ್ಯ. ಫೋರ್ತ್ ಪಾಯಿಂಟ್, ಸಾರಿಗೆ ಸಂಪರ್ಕ. ಫಿಫ್ತ್ ಪಾಯಿಂಟ್, ಭೂಮಿಯ ಲಭ್ಯತೆ. ಸಿಕ್ಸ್ತ್ ಪಾಯಿಂಟ್, ಶಕ್ತಿ ಸಂಪನ್ಮೂಲ. ಸೆವೆಂತ್ ಪಾಯಿಂಟ್, ಕಾರ್ಮಿಕರ ಲಭ್ಯತೆ. ಏತ್ ಪಾಯಿಂಟ್, ಸರ್ಕಾರದ ನೀತಿಗಳು. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸೋಣ. ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ, ವಿಶ್ಲೇಷಿಸಿ ಅಂತ ಇದೆ, ಗಮನಿಸೋಣ ಉತ್ತರವನ್ನು. 34ನೇ ಪ್ರಶ್ನೆಯಲ್ಲಿ
ಇನ್ನೊಂದು ಪ್ರಶ್ನೆ ಇದಿಲ್ಲ, ಅದಕ್ಕೆ ಉತ್ತರ ವ್ಯವಸಾಯವು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಫಸ್ಟ್ ಪಾಯಿಂಟ್ ಕರ್ನಾಟಕದ ಪುರಾತನ ವೃತ್ತಿಯಾಗಿದೆ. ಎರಡನೇ ಪಾಯಿಂಟು ಜೀವನಾಧಾರಿತ ಮುಖ್ಯ ವೃತ್ತಿಯಾಗಿದೆ. ಮೂರನೇ ಪಾಯಿಂಟು ಜನರಿಗೆ ಉದ್ಯೋಗವನ್ನು ನೀಡಿದೆ. ನಾಲ್ಕನೇ ಪಾಯಿಂಟು ಜನರಿಗೆ ಆಹಾರ ಪೂರೈಕೆ ಮಾಡುತ್ತದೆ. ಐದನೇ ಪಾಯಿಂಟು ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲ ಒದಗಿಸುತ್ತದೆ. ಆರನೇ ಪಾಯಿಂಟು ರಾಜ್ಯದ ಆದಾಯದ ಮೂಲವಾಗಿದೆ. ಏಳನೇ ಪಾಯಿಂಟು ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ. ಎಂಟನೇ ಪಾಯಿಂಟು ತೃತೀಯ ವೃತ್ತಿಗಳಿಗೆ ಪೂರಕವಾಗಿದೆ. 9ನೇ ಪಾಯಿಂಟು ರಾಜ್ಯದ ರಾಜಕೀಯ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಪ್ರಭಾವ. 35ನೇ ಪ್ರಶ್ನೆ ಇಟಲಿ ಏಕೀಕರಣದಲ್ಲಿ ಕೌಂಟ್ ಕೆವೂರ್ ರವರ ಪಾತ್ರವೇನು? 5ನೇ ಪ್ರಶ್ನೆ ಇದಕ್ಕೆ ಉತ್ತರ ಇಟಲಿ ಏಕೀಕರಣದಲ್ಲಿ ಕೌಂಟ್ ಕೆವೂರ್ ರವರ ಪಾತ್ರ. ಫಸ್ಟ್ ಪಾಯಿಂಟ್ ಇಟಲಿಯ ಏಕೀಕರಣದಲ್ಲಿ ಪ್ರಮುಖ ಪಾತ್ರ. ಸೆಕೆಂಡ್ ಪಾಯಿಂಟ್ ರಿಸಾರ್ಜಿಮೆಂಟೋ ಪತ್ರಿಕೆ ಪ್ರಾರಂಭ. ಥರ್ಡ್ ಪಾಯಿಂಟ್ ಪ್ರಬಲ ಬರಹಗಳ ಮೂಲಕ ಜನರ ಮೇಲೆ ಪ್ರಭಾವ. ಫೋರ್ತ್ ಪಾಯಿಂಟ್ ಆಸ್ಟ್ರಿಯಾವನ್ನು ಇಟಲಿಯಿಂದ ಓಡಿಸಲು ಪ್ರಯತ್ನ. ಫಿಫ್ತ್ ಪಾಯಿಂಟ್ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ. ಸಿಕ್ಸ್ತ್ ಪಾಯಿಂಟ್ ಇಟಲಿ ಪ್ರಗತಿಪರ ರಾಜ್ಯ ಮಾಡಲು ಪ್ರಯತ್ನ. ಸೆವೆಂತ್ ಪಾಯಿಂಟ್ ಫ್ರಾನ್ಸ್ ದೇಶದೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡರು. ಏತ್ ಪಾಯಿಂಟ್ ಸಾರ್ಡಿನಿಯಾವನ್ನು ಇಟಲಿಯೊಂದಿಗೆ ವಿಲೀನ. ನೈನ್ತ್ ಪಾಯಿಂಟ್ ಗ್ಯಾರಿಬಾಲ್ಡಿ ಸಿಸಿಲಿಯ ಮೇಲೆ ದಾಳಿ ಮಾಡಲು ಪ್ರೋತ್ಸಾಹ. 36ನೇ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ. ಉತ್ತರವನ್ನು ಗಮನಿಸೋಣ ಡಿಯರ್ ಸ್ಟೂಡೆಂಟ್ಸ್. 36ನೇ ಪ್ರಶ್ನೆಗೆ ಉತ್ತರ ಭಾರತದ ಸಂವಿಧಾನದ ಲಕ್ಷಣಗಳು. ಫಸ್ಟ್ ಪಾಯಿಂಟ್ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಸೆಕೆಂಡ್ ಪಾಯಿಂಟ್ ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ. ಥರ್ಡ್ ಪಾಯಿಂಟ್ ಸಂಸದೀಯ ಸರ್ಕಾರ. ಫೋರ್ತ್ ಪಾಯಿಂಟ್ ಗಣತಂತ್ರ ವ್ಯವಸ್ಥೆ. ಫಿಫ್ತ್ ಪಾಯಿಂಟ್ ಒಕ್ಕೂಟ ವ್ಯವಸ್ಥೆ. ಸಿಕ್ಸ್ತ್ ಪಾಯಿಂಟ್ ಮೂಲಭೂತ ಹಕ್ಕುಗಳು. ಸೆವೆಂತ್ ಪಾಯಿಂಟ್ ಮೂಲಭೂತ ಕರ್ತವ್ಯಗಳು. ಏತ್ ಪಾಯಿಂಟ್ ಏಕೀಕೃತ ನ್ಯಾಯಾಂಗ. ನೈನ್ತ್ ಪಾಯಿಂಟ್ ಏಕ ಪೌರತ್ವ. 10th ಪಾಯಿಂಟ್ ಸಾರ್ವತ್ರಿಕ ವಯಸ್ಕ ಮತದಾನ. 11th ಪಾಯಿಂಟ್ ಪಕ್ಷ ಪದ್ಧತಿ. 37ನೇ ಪ್ರಶ್ನೆ ಕೃಷ್ಣದೇವರಾಯನು ಅಪ್ರತಿಮ ಯೋಧ ಮತ್ತು ಚತುರ ಸೇನಾನಿಯಾಗಿದ್ದನ್ನು ಸಮರ್ಥಿಸಿ. ಅಥವಾ ಇನ್ನೊಂದು ಪ್ರಶ್ನೆ ಇದೆ ಗಮನಿಸಿ. ಬಸವೇಶ್ವರರು ಅನೇಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಆಚರಣೆಗೆ ತಂದರು, ವಿಶ್ಲೇಷಿಸಿ. ನಾವು ಮೊದಲಿಗೆ ಕೃಷ್ಣದೇವರಾಯನು ಅಪ್ರತಿಮ ಯೋಧ ಹಾಗೂ ಚತುರ ಸೇನಾನಿಯಾಗಿದ್ದನ್ನು ಸಮರ್ಥಿಸಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. 37ನೇ ಪ್ರಶ್ನೆಯಲ್ಲಿ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. ಇದಕ್ಕೆ ಉತ್ತರ ಫಸ್ಟ್ ಪಾಯಿಂಟ್ ಕೃಷ್ಣದೇವರಾಯ ಒಬ್ಬ ಚತುರ ಸೇನಾನಿ, ಅಪ್ರತಿಮ ಯೋಧ. ಸೆಕೆಂಡ್ ಪಾಯಿಂಟ್ ಎಲ್ಲ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲ ಸಾಮ್ರಾಜ್ಯ ನಿರ್ಮಿಸಿದನು. ಥರ್ಡ್ ಪಾಯಿಂಟ್ ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸಿದನು. ಫೋರ್ತ್ ಪಾಯಿಂಟ್ ರಾಯಚೂರಿನ ಕೋಟೆಯನ್ನು ವಶಪಡಿಸಿಕೊಂಡನು. ಫಿಫ್ತ್ ಪಾಯಿಂಟ್ ಬಿಜಾಪುರ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರಿಗೆ ಸಹಾಯ. ಸಿಕ್ಸ್ತ್ ಪಾಯಿಂಟ್ ಉದಯಗಿರಿ ಕೋಟೆಯ ಮೇಲೆ ದಾಳಿಯನ್ನು ಮಾಡಿದನು. ಸೆವೆಂತ್ ಪಾಯಿಂಟ್ ಆದಿಲ್ ಶಾಹಿಗಳನ್ನು ಸೋಲಿಸಿ ರಾಯಚೂರನ್ನು ಗೆದ್ದನು. ಏತ್ ಪಾಯಿಂಟ್ ಬಹುಮನಿ ರಾಜ್ಯದ ಕಾಸಿಂ ಬರೀದ್ನನ್ನು ಸೋಲಿಸಿ ಬಹುಮನಿ ರಾಜ್ಯದ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದನು. ಅಥವಾ ಇನ್ನೊಂದು ಪ್ರಶ್ನೆ ಇದೆ ಗಮನಿಸಿ. ಬಸವೇಶ್ವರರು ಅನೇಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಆಚರಣೆಗೆ ತಂದರು, ವಿಶ್ಲೇಷಿಸಿ. ಈ ಪ್ರಶ್ನೆಯನ್ನು ಅನಾಲಿಸಿಸ್ ಮಾಡೋಣ. ಉತ್ತರವನ್ನು ಗಮನಿಸೋಣ. 7ನೇ ಪ್ರಶ್ನೆಯಲ್ಲಿ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು. ಇದಕ್ಕೆ ಉತ್ತರ ಫಸ್ಟ್ ಪಾಯಿಂಟ್ ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳು ಮತ್ತು ಕುರುಡು ನಂಬಿಕೆಗಳನ್ನು ಖಂಡಿಸಿದರು. ಸೆಕೆಂಡ್ ಪಾಯಿಂಟ್ ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಥರ್ಡ್ ಪಾಯಿಂಟ್ ಸಮಾಜ ಸುಧಾರಣೆಯ ಜೊತೆಗೆ ಆತ್ಮ ಸುಧಾರಣೆಗೆ ಶ್ರಮಿಸಿದರು. ಫೋರ್ತ್ ಪಾಯಿಂಟ್ ದೇಹವು ದೇವಾಲಯ, ಅರಿವೇ ಗುರು ಎಂಬ ಕಲ್ಪನೆ, ಇಷ್ಟಲಿಂಗದ ಕಲ್ಪನೆ. ಫಿಫ್ತ್ ಪಾಯಿಂಟ್ ಏಕದೇವರ ಪ್ರತಿಪಾದನೆ. ಸಿಕ್ಸ್ತ್ ಪಾಯಿಂಟ್ ಕಾಯಕ, ದಾನ, ದಾಸೋಹ ಎಂಬ ಹೊಸ ಪರಿಕಲ್ಪನೆ ತಂದರು. ಸೆವೆಂತ್ ಪಾಯಿಂಟ್ ಕಾಯಕ ಸಿದ್ಧಾಂತವನ್ನು ಒತ್ತಿ ಹೇಳಿದರು. ಏತ್ ಪಾಯಿಂಟ್ ಕೆಲಸದಲ್ಲಿ ಯಾವುದೇ ಮೇಲು ಕೀಳಿಲ್ಲ. ನೈನ್ತ್ ಪಾಯಿಂಟ್ ದಾಸೋಹದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದು ಹಾಕಿದರು. ಸಿಕ್ಸ್ತ್ ಮೇನ್ ನಿಮಗೆ ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಇದನ್ನು ಗುರುತಿಸಿ. ಒಂದು ಪ್ರಶ್ನೆ 5 ಅಂಕಗಳು. 1 × 5 = 5 ಮಾರ್ಕ್ಸ್. 38ನೇ ಪ್ರಶ್ನೆಯಲ್ಲಿ ಎ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಬಿ ನಾಯಕನಹಟ್ಟಿ. ಸಿ ಕಾವೇರಿ ನದಿ. ಡಿ ಕರ್ನಾಟಕದ ಮ್ಯಾಂಚೆಸ್ಟರ್. ಇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಫ್ ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ. ಜಿ ಕುದುರೆಮುಖ. ಎಚ್ ಔರಾದ್. ಐ ಕೃಷ್ಣಾ ನದಿ ಕಣಿವೆ. ಜೆ ಅನ್ಸಿ. ನೀವು ಯಾವುದಾದರೂ 5 ಪ್ರದೇಶಗಳನ್ನು ಕರ್ನಾಟಕದ ಭೂಪಟದಲ್ಲಿ ಗುರುತಿಸಬೇಕಾಗ್ತದೆ ಮಕ್ಕಳೇ, ಗಮನಿಸಿ. ಮಕ್ಕಳೇ ಇದು ಕರ್ನಾಟಕದ ಭೂಪಟ ಗಮನಿಸಿ. ಮೊದಲಿಗೆ ಎ ಮಧುಗಿರಿ ಏಕಶಿಲಾ ಬೆಟ್ಟ. ಎ ಎಲ್ಲಿದೆ ನೋಡಿ, ಈ ಪ್ರದೇಶದಲ್ಲಿ ಬರ್ತದೆ. ಬಿ ನಾಯಕನಹಟ್ಟಿ. ಇದು ಬಿ ನಾಯಕನಹಟ್ಟಿ ಗಮನಿಸಿ. ಸಿ ಕಾವೇರಿ ನದಿ ಇಲ್ಲಿದೆ ಗಮನಿಸಿ. ಡಿ ದಾವಣಗೆರೆ ಇಲ್ಲಿದೆ ನೋಡಿ. ಇ ಬೆಂಗಳೂರು ಇಲ್ಲಿದೆ ನೋಡಿ. ಎಫ್ ಹಟ್ಟಿ ಚಿನ್ನದ ಗಣಿ ಈ ಭಾಗದಲ್ಲಿ ಬರ್ತದೆ, ರಾಯಚೂರು ಜಿಲ್ಲೆಯಲ್ಲಿ ಗಮನಿಸಿ. ಜಿ ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ ಗಮನಿಸಿ. ಎಚ್
ಔರಾದ್ ಇದು ಬೀದರ್ ಜಿಲ್ಲೆಯಲ್ಲಿ ಬರ್ತದೆ. ಐ ಕೃಷ್ಣಾ ನದಿ ಕಣಿವೆ. ಐ ನೋಡಿ ಇದು ಕೃಷ್ಣಾ ನದಿ ಕಣಿವೆ ಇದು. ಹಾಗೆಯೇ ಜೆ ಅನ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಬಂಧುಗಳೇ, ಇದುವರೆಗೂ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026 ವಿಷಯ ಸಮಾಜ ವಿಜ್ಞಾನ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ಉತ್ತರಗಳನ್ನು ನೀಡಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.